ಫ್ರೆಂಡ್ಸ್, ನಮ್ಮ ಚಾನಲ್ಗೆ ಸ್ವಾಗತ. ರಾಜ್ಯ ಸರ್ಕಾರಿ ನೌಕರರಿಗೆ ಮತ್ತೆ ನಿರಾಸೆಯಾಗಿರುವಂಥದ್ದನ್ನು ನೋಡಬಹುದು. 7ನೇ ವೇತನ ಆಯೋಗದ ಶಿಫಾರಸು ಸದ್ಯಕ್ಕೆ ಜಾರಿ ಮಾಡಲು ಇಲ್ಲಿ ಹಿಂದೇಟನ್ನು ಹಾಕ್ತಾ ಇರುವಂಥದ್ದು ಸರ್ಕಾರ. ಇದಕ್ಕೆ ಕಾರಣಗಳು ಏನು, ಯಾವ ರೀತಿ ಈ ಒಂದು ರಾಜ್ಯ ಸರ್ಕಾರಿ ನೌಕರರಿಗೆ ಒಂದು ನ್ಯಾಯವನ್ನು ಒದಗಿಸ್ತಾರೆ ಇಲ್ವೋ, ಏನು ಯಾವಾಗ ಒದಗಿಸ್ತಾರೆ ಅನ್ನುವಂಥದ್ದೇ ದೊಡ್ಡದ ಒಂದು ಸಮಸ್ಯೆ ಆಗಿರುವಂಥದ್ದನ್ನು ಇಲ್ಲಿ ನೋಡ್ತಾ ಹೋಗ್ಬೋದು ನಾವು. ಇಲ್ಲಿ ಏನು ಗುರುವಾರ ನಡೆದಿರುವಂಥ ಸಚಿವ ಸಂಪುಟ ಸಭೆಯಲ್ಲಿ 7ನೇ ವೇತನ ಆಯೋಗದ ಶಿಫಾರಸುಗಳ ಬಗ್ಗೆ ಒಂದು ಪ್ರಸ್ತಾಪವನ್ನು ನಡೆಸಲಾಗಿತ್ತು. ಈಗ ತೆರಿಗೆ ಸಂಗ್ರಹದಲ್ಲಿ ನಿರೀಕ್ಷಿತ ಸಾಧನೆ ಆಗದಿರುವಂತಹದ್ದು, ಗ್ಯಾರಂಟಿಗಳ ಖರ್ಚು ವೆಚ್ಚಗಳ ಹೊರೆಗಳ ಕುರಿತು ಇಲ್ಲಿ ಚರ್ಚೆ ನಡೆಸಿದ್ದು, ಅದಾದ ನಂತರ ಇಲ್ಲಿ ಆರ್ಥಿಕ ಪರಿಸ್ಥಿತಿ ಸುಧಾರಿಸಿದಂತ ಬಳಿಕ ತೀರ್ಮಾನ ಮಾಡೋಣ ಅಂತ ಇಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಅಂತ ಮಾಹಿತಿ ತಿಳಿದು ಬಂದಿದೆ. ನೀವು ನೋಡಬಹುದು, 7ನೇ ವೇತನ ಆಯೋಗದಲ್ಲಿ ಅಂದ್ರೆ ಒಂದು 7ನೇ ರಾಜ್ಯ ವೇತನ ಆಯೋಗದ ಒಂದು ಅಂತಿಮ ಶಿಫಾರಸಿನಂತೆ ಈ 7ನೇ ವೇತನ ಆಯೋಗದ ಭತ್ಯೆಗಳು ಮತ್ತೆ ಪರಿಷ್ಕರಣೆಯ ನಿರೀಕ್ಷೆಯಲ್ಲಿದ್ದ ಒಂದು ಸರ್ಕಾರಿ ನೌಕರರಿಗೆ ಒಂದು ದೊಡ್ಡವಾದ ಒಂದು ನಿರೀಕ್ಷೆ ಇತ್ತು. ಅದು ಈಗ ನಿರಾಸೆಯಾಗಿದೆ ಅನ್ನುವಂಥದ್ದು ತಿಳಿದು ಬಂದಿದೆ. ಈ 7ನೇ ವೇತನ ಆಯೋಗದ ಜಾರಿ ಕುರಿತು ರಾಜ್ಯ ಸರ್ಕಾರಿ ನೌಕರರು ಒಂದು ಸಿಹಿ ಸುದ್ದಿಯಲ್ಲಿ ನಿರೀಕ್ಷೆಯಲ್ಲಿ ಇದ್ದುದು ಈಗ ಆ ಒಂದು ನಿರೀಕ್ಷೆ ಹುಸಿಯಾಗಿರುವಂಥದ್ದನ್ನು ನೋಡಬಹುದು. ಹಲವಾರು ಸಭೆಗಳು, ಮನವಿಗಳು ಹಾಗೆ ಒತ್ತಡಗಳ ಬಳಿಕವೂ 7ನೇ ವೇತನ ಆಯೋಗದ ಒಂದು ವರದಿ ಜಾರಿಯಾಗದೇ ಇರುವಂಥದ್ದು ರಾಜ್ಯ ಸರ್ಕಾರಿ ನೌಕರರಿಗೆ ಒಂದು ಈಗ ಒಂದು ಆಕ್ರೋಶಕ್ಕೆ ಗುರಿಯಾಗಿರುವಂಥದ್ದು ಸರ್ಕಾರ. ಇನ್ನು CM ಸಿದ್ದರಾಮಯ್ಯನವರು ಏನು ಹೇಳಿದ್ದಾರೆ, ಅವರ ನೇತೃತ್ವದಲ್ಲಿ ಏನು ಗುರುವಾರ ಒಂದು ಸಚಿವ ಸಂಪುಟ ಸಭೆ ನಡೆದಿತ್ತು. ಈ ಒಂದು ಸಚಿವ ಸಂಪುಟ ಸಭೆಯಲ್ಲಿಯೇ ವೇತನ ಆಯೋಗದ ಜಾರಿ ಕುರಿತು ಚರ್ಚೆ ನಡೆಯಲಿದೆ ಎನ್ನಲಾಗಿತ್ತು. ಆದರೆ ಇಲ್ಲಿ ಈ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಸ್ತಾಪ ಇಲ್ಲಿ ನಡೆದಿಲ್ಲ. ಹಾಗೆ ಇಲ್ಲಿ ಕಾರಣ ಏನಂತಂದರೆ, ಜುಲೈ 4ರಂದು ನಡೆದಿರುವಂಥ ಸಚಿವ ಸಂಪುಟ ಸಭೆ ಏನಿದೆ, ಇಲ್ಲಿ ನೌಕರರ ನಿರೀಕ್ಷೆ ಇರಿಸ್ಕೊಂಡಿದ್ರು. ಆದರೆ ಈ ಬಾರಿ ಈ ನಿರೀಕ್ಷೆ ಹುಸಿಯಾಗಿರುವಂಥದ್ದು ನಿಜಕ್ಕೂ ಒಂದು ಬೇಸರದ ಸಂಗತಿ ಅಂತಲೇ ಹೇಳ್ಬೋದು. ಈ ಗುರುವಾರ ನಡೆದಿರುವ ಸಚಿವ ಸಂಪುಟ ಸಭೆಯಲ್ಲಿ ವಿಚಾರ ಪ್ರಸ್ತಾಪವಾಗದೇ ಇರುವಂಥದ್ದು, ಹಾಗೆ ತೆರಿಗೆ ಸಂಗ್ರಹದಲ್ಲಿ ನಿರೀಕ್ಷಿತ ಒಂದು ಸಾಧನೆ ಆಗದಿರುವಂಥದ್ದು, ಹಾಗೆ ಗ್ಯಾರಂಟಿಗಳ ಅನುಷ್ಠಾನ ಬದ್ಧತೆಯಿಂದಾಗಿ ಖರ್ಚು ವೆಚ್ಚಗಳನ್ನು ಇಲ್ಲಿ ನಿಭಾಯಿಸುವುದು ಒಂದು ಸವಾಲಾಗಿರುವಂಥದ್ದು ಸರ್ಕಾರಕ್ಕೆ ಅನ್ನುವಂಥದ್ದು ಒತ್ತಿ ಹೇಳಲಾಗಿದೆ. ಇದಾದ ನಂತರ ಇಲ್ಲಿ ಇಂತಹ ಪರಿಸ್ಥಿತಿಯಲ್ಲಿ ಈ ಒಂದು 7ನೇ ವೇತನ ಆಯೋಗವನ್ನು ಜಾರಿಗೆ ತಂದರೆ ಇಲ್ಲಿ ಹಣಕಾಸು ಇಲಾಖೆ ಹಣಕಾಸು ಹೊಂದಾಣಿಕೆ ಮಾಡುವಂಥದ್ದು ತುಂಬ ಕಷ್ಟ ಆಗುತ್ತೆ ಅನ್ನುವಂಥದ್ದು ಹಣಕಾಸು ಇಲಾಖೆ ಅಧಿಕಾರಿಗಳ ಸಭೆಯಲ್ಲಿ ಒಂದು ಸ್ಪಷ್ಟಪಡಿಸಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಇಲ್ಲಿ ಈ ಒಂದು 7ನೇ ವೇತನ ಆಯೋಗಕ್ಕೆ ಸಂಬಂಧಪಟ್ಟಂತೆ ಹಣಕಾಸು ಇಲಾಖೆ ಏನು ಅಧಿಕಾರಿಗಳಿರ್ತಾರೆ, ಆರ್ಥಿಕ ಇಲಾಖೆ ಕಾರ್ಯದರ್ಶಿಯವರು ಈ ಸಂಬಂಧ ಒಂದು ಪ್ರತ್ಯೇಕ ಮೂಲಕ ಒಂದು ರಾಜ್ಯ ಸರ್ಕಾರದ ಒಂದು ರಾಜ್ಯದ ಹಣಕಾಸು ಸ್ಥಿತಿಗತಿಗಳ ಕುರಿತು ಸಂಪುಟಕ್ಕೆ ಒಂದು ವಿವರಣೆಯನ್ನು ನೀಡಿದೆ. ಈ 7ನೇ ವೇತನ ಆಯೋಗದ ಒಂದು ಅಂತಿಮ ಶಿಫಾರಸಿನಂತೆ ನೌಕರರ ವೇತನ ಮತ್ತು ಏನು ಭತ್ಯೆಗಳಿದ್ದಾವೆ ಇವನ್ನು ಪರಿಷ್ಕರಿಸಿದರೆ ಈ ಹೆಚ್ಚುವರಿ ಆರ್ಥಿಕ ಹೊರೆಯನ್ನು ಇಲ್ಲಿ ಭರಿಸುವುದು ಸಾಧ್ಯವಿಲ್ಲ ಅನ್ನುವಂಥದ್ದು ಇಲ್ಲಿ ಒತ್ತಿ ಹೇಳಲಾಗ್ತದೆ. ಇನ್ನು ಹಳೆ ಪಿಂಚಣಿ ಯೋಜನೆ ಏನಿದೆ ಅದನ್ನು ಜಾರಿ ಮಾಡುವುದಂತೂ ಸದ್ಯಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥದ್ದನ್ನು ಕೂಡ ಇಲ್ಲಿ ನಡೆಸಲಾಗಿದೆ. ಈ ಒಂದು ವಿಚಾರ ಏನಿದೆ ಇದನ್ನು ಮುಂದುವರಿದರೆ ಆದಾಯ ವೆಚ್ಚ ಸರಿದೂಗಿಸಲು ಒಂದು ಕಷ್ಟವಾಗುತ್ತೆ ಅನ್ನುವಂಥದ್ದು ಇಲ್ಲಿ ಎಲ್ಲ ಅಧಿಕಾರಿಗಳು ಒಂದು ಸಂಪುಟ ಸಭೆ ಏನಿದೆ ಇದಕ್ಕೆ ಸ್ಪಷ್ಟಪಡಿಸಿದ್ದಾರೆ ಅಂತ ಇಲ್ಲಿ ಒಂದು ಮಾಹಿತಿಗಳು ಒಂದು ತಿಳಿದು ಬಂದಿರುವಂಥದ್ದನ್ನು ನೋಡ್ಬೋದು. ಆದರೆ ಇಲ್ಲಿ ಏನು ವಸ್ತುಸ್ಥಿತಿ ಏನು, ಈ ಒಂದು ಅಭಿಪ್ರಾಯವನ್ನು ಒಪ್ಪಿದಂಥ ಹಣಕಾಸು ಖಾತೆ ಹೊಂದಿರುವಂಥ CM ಸಿದ್ದರಾಮಯ್ಯ ಅವರು ಈ ಒಂದು ಸದ್ಯದ ಆರ್ಥಿಕ ಪರಿಸ್ಥಿತಿಯಲ್ಲಿ ಈ ಒಂದು 7ನೇ ವೇತನ ಆಯೋಗ ಶಿಫಾರಸು ಜಾರಿಗೆ ಒಂದು ಕಷ್ಟ ಅನ್ನುವಂತಹ ಒಂದು ಫೈನಲ್ ಡಿಸಿಷನ್ಗೆ ಬಂದಿರುವಂಥದ್ದು. ಕಾರಣ ಏನು ಅಂತಂದರೆ, ಇಲಾಖೆ ಇಲ್ಲಿ ಯಾವುದೇ ಕಾರಣಕ್ಕೂ ಒಪ್ಪುತ್ತಿಲ್ಲ, ಅಂದರೆ ಹಣಕಾಸು ಇಲಾಖೆಯಲ್ಲಿ ಒಪ್ತಾ ಇಲ್ಲ. ಸ್ವಲ್ಪ ದಿನ ಆದರೂ ಒಂದು ಸ್ವಲ್ಪ ಕಾದು ನೋಡಬೇಕಾಗಿದೆ. ಆರ್ಥಿಕ ಪರಿಸ್ಥಿತಿ ಸುಧಾರಿಸಿದ ನಂತರ ನಾವು ಇದ್ರ ಬಗ್ಗೆ ಒಂದು ತೀರ್ಮಾನವನ್ನು ಕೈಗೊಳ್ತೀವಿ ಅನ್ನುವಂಥದ್ದು ಒಂದು ಇಲ್ಲಿ ಭರವಸೆಯನ್ನು CM ಸಿದ್ದರಾಮಯ್ಯನವರು ಕೊಟ್ಟಿರುವಂಥದ್ದು. ಏನು ಈ ಹಿಂದೆ ಡಾಕ್ಟರ್ ಸುಧಾಕರ್ ರಾವ್ ಅಧ್ಯಕ್ಷತೆಯಲ್ಲಿ ಏನು 7ನೇ ವೇತನ ಆಯೋಗದ ಒಂದು ಕಳೆದ ಮಾರ್ಚ್ನಲ್ಲಿ ಅಂತಿಮ ಒಂದು ವರದಿ ಸಲ್ಲಿಸಿತ್ತು. ಆ ವೇಳೆಗೆ ಲೋಕಸಭೆ ಚುನಾವಣೆಯ ಒಂದು ಘೋಷಣೆ ಆಗಿರುವಂಥ ಕಾರಣದಿಂದ ಅಲ್ಲಿನೂ ಕೂಡ ಸ್ವಲ್ಪ ಮುಂದೂಡಲಾಗಿತ್ತು ಈ ಒಂದು 7ನೇ ವೇತನ ಆಯೋಗ ಜಾರಿ ಬಗ್ಗೆ ಒಂದು ಚರ್ಚೆ. ಸೊ ಇದಾದ ಬಳಿಕನೂ ಕೂಡ ಈಗ ಪ್ರೆಸೆಂಟ್ ಈಗಲೂ ಕೂಡ ಈ ಒಂದು 7ನೇ ವೇತನ ಆಯೋಗ ಜಾರಿ ಒಂದು ಹುಸಿಯಾಗಿರುವಂಥದ್ದು ರಾಜ್ಯ ಸರ್ಕಾರಿ ನೌಕರರಿಗೆ ಒಂದು ತುಂಬಾನೇ ಒಂದು ಬೇಜಾರಾಗಿರುವಂಥ ವಿಷಯ ಅಂತಲೇ ಹೇಳ್ಬೋದು. ಇದರ ಒಂದು ಮುಂದುವರಿದ ಭಾಗ ಏನು ಅಂತಂದರೆ, ಈಗ ಒಂದು CS ಷಡಕ್ಷರಿ ಅವರು ಒಂದು ಮುಂದಿನ ದಿನಗಳಲ್ಲಿ ಯಾವ ರೀತಿ ಹೋರಾಟವನ್ನು ಕೈಗೊಳ್ತಾರೆ, ಯಾವಾಗ ಈ ಒಂದು ಚರ್ಚೆಯನ್ನು ನಡೆಸಿ ಮುಂದಿನ ತೀರ್ಮಾನವನ್ನು ಕೈಗೊಳ್ಳುತ್ತಾರೆ ಅನ್ನುವಂಥದ್ರ ಬಗ್ಗೆ ಇಲ್ಲಿ ಕಾದು ನೋಡಬೇಕಾಗಿದೆ ವೀಕ್ಷಕರೇ. ಸೊ ಮುಂದಿನ ದಿನಗಳಲ್ಲಿ ಯಾವ ರೀತಿ ಈ ಒಂದು 7ನೇ ವೇತನ ಆಯೋಗ ಜಾರಿಗೆ ತರ್ತಾರೆ ಅನ್ನುವಂಥದ್ದು ಕಾದು ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.